ನಮಸ್ಕಾರ. ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ. 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ತಾಲೂಕು ಆಡಳಿತದವರು ಮುಂಜಾನೆ 8:30 ಗಂಟೆಗೆ ತಾಲೂಕು ಆಡಳಿತದ ಆವರಣದಲ್ಲಿ ಧ್ವಜಾರೋಹಣ ಮತ್ತು ಗೌರವ ರಕ್ಷೆ ಸ್ವೀಕಾರ ಶ್ರೀ ಮಲ್ಲಿಕಾರ್ಜುನ್ ಎನ್ ಹೆಗ್ಗನ್ನವರ್ ಅವರು ತಾಲೂಕು ಆಡಳಿತ ಸೌಧದಿಂದ ಹೊರಡುವ ಶ್ರೀ ಭಾರತ ಮಾತೆಯ ಭಾವಚಿತ್ರದ ಭವ್ಯ ಮೆರವಣಿಗೆ ವಿವಿಧ ರೂಪಗಳು ಶಾಲಾ ವಿದ್ಯಾರ್ಥಿಗಳು ಸ್ಕೌಟ್ಸ್ ಮತ್ತು ಪೊಲೀಸ್ ರಕ್ಷಕ ದಳ ಎನ್ಸಿಸಿ ಭಾರತ ಸೇವಾದಳ ಅಧಿಕಾರಿಗಳು ಹಾಗೂ ಶಾಸಕರಾದ ವಿಶ್ವಾಸ್ ವೈದ್ಯ ಇನ್ನಿತರ ಗಣ್ಯ ವ್ಯಕ್ತಿಗಳು ಮತ್ತು ನಾಗರಿಕರು ಸಕಲ ವಾದ್ಯ ವೈಭವಗಳೊಂದಿಗೆ ಸಮಸ್ತ ಜನರು ಪಾಲ್ಗೊಂಡು ಪ್ರಭಾತ್ ಪೇರಿಯ ಮುಖ್ಯ ಬಜಾರದಲ್ಲಿ ಹಾಯ್ದು ಆನಿ ಅಗಸಿ ಹಳೆ ಬಸ್ ಸ್ಟ್ಯಾಂಡ್ ಲಿಂಗರಾಜ್ ಸರ್ಕಲ್ ಮಾರ್ಗವಾಗಿ ಸಂಚರಿಸಿ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಕಲ್ಪನೆಯನ್ನು ಮೂಡಿಸಿದರು. ಗೃಹ ರಕ್ಷಕರ ರಾಮಪುರ ಸಹಿತದ ಸ್ವಾತಂತ್ರ್ಯ ಮಂಡಳಿಯ ಗೌರವವನ್ನು ನೀಡ್ತಾ ಇದ್ದಾರೆ. ಎನ್ಸಿಸಿ ಜೂನಿಯರ್ ವಿಭಾಗ ಗರ್ಲ್ಸ್ ಡಿವಿಷನ್ ಕಡೆಯಿಂದ ಗೌರವ ರಕ್ಷೆ ಸ್ವೀಕಾರ, ಹಾಗೆ ಗೈಡ್ಸ್, ಸ್ಕೌಟ್ಸ್,
ಶಾಸಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಮಾರ್ಚ್ ಪಾಸ್ಟ್ ಕಾರ್ಯಕ್ರಮವನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದಂಥ ಶ್ರೀ LR ಗೌಡಿ ಸರ್ ಅವರು ಕಮಾಂಡರ್ ಆಗಿ ಶ್ರೀ ಪುಂಡಲೀಕ್ ಪರೀಟ್ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಗೃಹ ರಕ್ಷಕ ದಳ ಸೌದತ್ತಿ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಜಯಪ್ರಕಾಶ್ ಬೆಳವಡಿ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಗೃಹ ರಕ್ಷಕ ದಳದ ರಾಮಾಪುರ ಸೈಟದ ಪ್ಲಾಟೂನ್ ಕಮಾಂಡರ್ ಆಗಿ ಶಿವಾಜಿ ಕರಿಮುದಕಣ್ಣ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. NCC ಪ್ಲಾಟೂನ್ ಕಮಾಂಡರ್ ಆಗಿ ಮಧು ಸಿರ್ಕೋಳ್ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ NCCಯ ಜೂನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಚೇತನ್ ಲಮಾನಿ ಹಾಗೂ ಐಶ್ವರ್ಯ ದಳ್ವಾಯಿ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮಾರ್ಚ್ ಪಾಸ್ಟ್ ನಲ್ಲಿ ತಾವು ಭಾಗವಹಿಸಬೇಕು. ಗೈಡ್ಸ್ ನ ಪ್ಲಾಟೂನ್ ಕಮಾಂಡರ್ ಆಗಿ ಗೌರಿ ಗುಗ್ರಿ ಹಾಗೂ ಸಂಜನಾ ಹೊನಬಿಂದಿಗೆ ಕುಮಾರಿಯರು ಗೈಡ್ಸ್ ನ ಪ್ಲಾಟೂನ್ ಕಮಾಂಡರ್ ಆಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸ್ಕೌಟ್ ನ ಪ್ಲಾಟೂನ್ ಕಮಾಂಡರ್ ಆಗಿ ಜೈನಮ್ ಚೋಪ್ರಾ ಈ ವಿದ್ಯಾರ್ಥಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕಬ್ಸ್ ನ ಪ್ಲಾಟೂನ್ ಕಮಾಂಡರ್ ಆಗಿ ಶಮಂತ್ ಪುಟ್ಟಿ ಹಾಗೆ ಬುಲ್ಬುಲ್ಸ್ ನ ಪ್ಲಾಟೂನ್ ಕಮಾಂಡರ್ ಆಗಿ ಸಂಧ್ಯಾ ಪಾಟೀಲ್ ಇವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ 79ನೆಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಅಧ್ಯಕ್ಷರಾಗಿರುವಂಥ APMCಯ ಅಧ್ಯಕ್ಷರಾಗಿರುವಂಥ ಸಂಜಯ್ ಅವರೇ, ಉಪಾಧ್ಯಕ್ಷರಾದಂಥ ಶಾಂತಿ ಪತ್ರಿಗಳವರೇ, ಉಪಾಧ್ಯಕ್ಷರಾದಂಥ ಸಾಯಿ ನಾಯಕ್ ಅವರೇ, ತಾಲೂಕಾ ಜಿಲ್ಲಾಧಿಕಾರಿಗಳು ಆಗಿರುವಂಥ ಮಲ್ಲಿಕಾರ್ಜುನ್ ಶೇಖರ್ ಅವರೇ, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕಾಧಿಕಾರಿಗಳಾದಂಥ ಕದಂ ಬದುಕುವವರೇ, ಜಿಲ್ಲಾ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜ್ಯವರೇ, ಮಾಜಿ ಪುರಸಭೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶಿವಾನಂದರೇ, ಹಿರಿಯರಾಗಿರುವಂಥ ಕಲ್ಪನಾ ಅವರೇ, ಬಹಳಷ್ಟು ಕಷ್ಟದ ಕಾಲದಲ್ಲಿ ನಮಗೆ ಸಹಾಯ ಸಹಕಾರ ನೀಡುವಂಥ ಎಲ್ಲ ಸ್ಕೂಲ್ಗಳವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸೌಲಭ್ಯ ಪುರಸಭೆಯ ಎಲ್ಲ ಗೌರವಾನ್ವಿತ ಪುರಸಭೆಯ ಸದಸ್ಯರೇ, ಈ ವೇದಿಕೆಯಲ್ಲಿ ಎಲ್ಲ ಸಮಯದ ಅಭಾವದಿಂದ ದಯವಿಟ್ಟು ತಪ್ಪಾಗಿ ಭಾವಿಸಬಾರದು. ಅವರೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಪುರಸಭೆಯ ನನ್ನ ಗೌರವಾನ್ವಿತ ಸದಸ್ಯರೇ, ರಾಜ್ಯ ಅಧ್ಯಕ್ಷರೇ, ಎಲ್ಲ ತಾಲೂಕು ಆಡಳಿತದ ಅಧಿಕಾರಿಗಳೇ, ನಮ್ಮ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನ ಇಟ್ಕೊಳ್ತಾರೆ. ಈಗಾಗಲೇ ತಾಲೂಕಾ ದಂಡಾಧಿಕಾರಿಗಳು ಅವರು ಅವರ ಸಂದೇಶ ವಾಚನದಲ್ಲಿ ನಮ್ಮ ದೇಶದ ಚರಿತ್ರೆಯನ್ನ ಸ್ವತಂತ್ರೋತ್ಸವನ್ನ ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ, ಸ್ವತಂತ್ರಕ್ಕಾಗಿ ಹೋರಾಟದಿಂದ ಅನೇಕ ಮಹಾನುಭಾವರ ಸ್ಮರಣೆಗಾಗಿ ಪ್ರತಿ ವರ್ಷ ಆಚರಣೆಯನ್ನು ಮಾಡಲಾಗ್ತದೆ. ಯಾರನ್ನೇ ಸಾಕಷ್ಟು ಸುರಕ್ಷಿತವಾಗಿ ಎಲ್ಲರಿಗೂ ಮನವರಿಕೆಯನ್ನು ಮಾಡಿದ್ದಾರೆ ಅಂತ ಭಾವಿಸಿ ಪ್ರತಿ ವರ್ಷ ತಂದೆ ಈ ವರ್ಷ ಕೂಡ ಸವದತ್ತಿ ಪಟ್ಟಣದಲ್ಲಿ ನಮ್ಮ ಸವದತ್ತಿ ಆಡಳಿತ ತಾಲೂಕು ಆಡಳಿತದಿಂದ
ಯಾವುದೇ ಜಾತಿ ಮತ ಭಾಷೆ ಧರ್ಮ ಯಾವುದೇ ಒಂದು ಹಂಗಿಲ್ಲದೆ ಪ್ರತಿಯೊಬ್ಬ ಭಾರತೀಯನು ಬಹಳಷ್ಟು ಹೆಮ್ಮೆಯಿಂದ ಬಹಳಷ್ಟು ಗರ್ವದಿಂದ ಬಹಳಷ್ಟು ಅಭಿಮಾನದಿಂದ ಆಚರಿಸಲ್ಪಡುವ 2 ಹಬ್ಬಗಳು ಅಂದರೆ ಒಂದು ಭಾರತಕ್ಕೆ ಸ್ವತಂತ್ರ ಸಿಕ್ಕದ್ದು ಆಗಸ್ಟ್ 15, ಇನ್ನೊಂದು ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿ ಗಣರಾಜ್ಯೋತ್ಸವವನ್ನು ಆಚರಿಸುವ ಜನವರಿ 26. ಈ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ 1947 ಈ ಒಂದು ಆಕ್ಟ್ ಮೂಲಕ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಜುಲೈ 18, 1947 ಈ ಒಂದು ಆಕ್ಟ್ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸ್ ಆಗಿ ನಮಗೆ ಆಗಸ್ಟ್ 14 ಪಾಕಿಸ್ತಾನಕ್ಕೆ ಒಂದು ಬೇರೆ ದೇಶವಾಗಿ ಸ್ವತಂತ್ರ ಕೊಟ್ಟರು. ಆಗಸ್ಟ್ 15 ಭಾರತಕ್ಕೆ ಭಾರತ ಒಂದು ಸ್ವತಂತ್ರ ದೇಶವಾಗಿ ಫಸ್ಟ್ ನಮಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಫಸ್ಟ್ ನಮಗೆ ಗವರ್ನರ್ ಜನರಲ್ ಇದ್ದರು. ಸೊ ಅವರು 47ರಿಂದ 49ರವರೆಗೆ ಅವರಿಗೆ ನಮಗಿದ್ರು. ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಒಂದು ಪ್ರಧಾನಮಂತ್ರಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ದೇಶವನ್ನು ಮುನ್ನಡೆಸಿದ್ರು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಜನ ನಮ್ಮ ದೇಶ ಕಟ್ಟಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈಗ ಅದಕ್ಕೆ ಜಳ ಪಡೆದಿರೋದ್ರಿಂದ ನಾನು ಭಯ ಬೀಳ್ತಾ ಇದೆ. ಆದ ಕಾರಣ